ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡಿದ ತಕ್ಷಣ ಗುರ್ತು ಹಿಡಿಯೋದಕ್ಕೆ ನೀನೇನು ಎಲಿಜಬೆತ್ ರಾಣಿನ? ಏನ್ ಮಾಡ್ತೀರಾ? ಏನ್ರೇ ಮಾಡ್ತೀರಾ? ಇವಳು ಯಾಕೆ ಬಂದ್ಲಿ ಇಲ್ಲಿಗೆ? ಜಗಳನ್ನೇ ಮಾಡಿದ್ರು ಲೆವೆಲ್ ಮೇಂಟೈನ್ ಮಾಡಬೇಕು. ಇಂಥ ಚೀಪ್ ಜನ ಜೊತೆ ಇಂಟರಾಕ್ಟ್ ಮಾಡಬೇಡ ಅಂತ ಹೇಳಿದೀನಿ ತಾನೆ. ಸಿರಿ, ನೀನು ಬಂದಿದ್ದು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ನನಗೆ ಫ್ರೆಂಡ್ ಅಂತ ಬಂದಿರೋದು ನೀನೊಬ್ಳೆ. ಇವತ್ತು ಪೂರ್ತಿ ನನ್ನ ಜೊತೆಲೇ ಇರಬೇಕು. ಖಂಡಿತವಾಗ್ಲೂ ನಿನ್ನ ಜೊತೆನೇ ಇರ್ತೀನಿ. ಬಾ. ಅಮ್ಮ ಬನ್ನಿ, ಶಾಸ್ತ್ರ ಶುರು ಮಾಡೋಣ. ಅಂದ್ರೆ ಇದು ಅವಿನಾಶ್ ಸರ್ ಮನೆನಾ? ರೀ, ಇವಳು ನನ್ನ ಫ್ರೆಂಡು ಸಿರಿ ಅಂತ. ಎಲ್ಲಿ ನಿನ್ನ ಯಜಮಾನ್ರು? ಬೈಕ್ ಪಾರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ದೆ. ಅಲ್ಲಿ ನಿಂತಿದ್ದಾರೆ ನೋಡು. ಬ್ಲೂ ಕಲರ್ ಕುರ್ತಾ ಹಾಕೊಂಡು ಅವರೇ ನನ್ನ ಹಸ್ಬೆಂಡ್ ಸಮರ್ಥ ಅಂತ. ಓ ನೈಸ್. ಸಮರ್ಥ್ ನಿಮ್ಮ ಹಸ್ಬೆಂಡಾ? ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡೋದವರು. ಹೌದಾ? ಸಚ್ ಅ ಸ್ಮಾಲ್ ವರ್ಲ್ಡ್. ಏಯ್, ಇವ್ರನ್ನೆಲ್ಲ ಯಾರು ಕರೆದಿತ್ತು? ನಿಮ್ಮ ಅತ್ತಿಗೆ. ಅಮ್ಮ, ಮುತ್ತೈದೆಯರು ಅರ್ಶನ ಕುಂಕುಮ ಶಾಸ್ತ್ರ ಶುರು ಮಾಡಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಅಮ್ಮ, ನಿಮ್ಮ ತವ್ರ ಮನೆಯಿಂದ ಯಾರು ಬಂದಿದ್ದಾರೋ ಅವ್ರು ಬಂದು ಅರಿಶಿನ ಕುಂಕುಮ ಹಚ್ಚಿ ಮಡ್ಲು ತುಂಬಬೇಕಮ್ಮ. ನಮ್ಮ ಪೂರ್ಣಿಗೆ ಗಂಡನ ಮನೆ ತವ್ರ ಮನೆ ಎಲ್ಲ ಇದೆ ಪುರೋಹಿತ್ರೆ.
ನಾನೇ ಶಾಸ್ತ್ರನ ಮಾಡ್ತೀನಿ. ಅತ್ತೆ, ಒಂದು ನಿಮಿಷ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ಈ ಶಾಸ್ತ್ರನೆಲ್ಲ ನಮ್ಮ ಮಾವನವರೇ ಮಾಡಬೇಕು ಅಂತ ಆಸೆ. ಪೂರ್ಣಿ ತಮಾಷೆ ಮಾಡ್ತಿದ್ಯಾ? ಗಂಡಸರು ಇದೆಲ್ಲ ಮಾಡ್ತಾರ? ಶಾಸ್ತ್ರ ಏನು ಹೇಳುತ್ತೋ ಗೊತ್ತಿಲ್ಲ, ಆದರೆ ತವ್ರ ಮನೇಲಿ ಸಿಗಬೇಕಾಗಿರೋ ಪ್ರೀತಿನ ನನಗೆ ನಮ್ಮ ಮಾವ ಕೊಟ್ಟಿದ್ದಾರೆ. ನನಗಿವತ್ತು ಈ ಬದುಕು ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಮಾವ. ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಯಾವತ್ತೂ ಅನಿಸೇ ಇಲ್ಲ. ಆ ನೋವು ಕಾಡದೇ ಇರೋ ಥರ ನೋಡ್ಕೊಂಡಿದ್ದು ನಮ್ಮ ಮಾವ. ಇಂಥ ಮಾವ ತವರಿನ ಸ್ಥಾನದಲ್ಲಿ ನಿಂತು ಶಾಸ್ತ್ರ ಮಾಡೋದ್ರಲ್ಲಿ ತಪ್ಪೇನಿದೆ? ಅಲ್ಲ ಪೂರ್ಣಿ, ಅವ್ರಿಗೆ ಹೇಗೆ ಇಷ್ಟನೋ ಆಗ ಮಾಡೋಣ. ಶಾಸ್ತ್ರಗಳಿರೋದು ಮನಸ್ಸಿಗೆ ನೆಮ್ಮದಿ ಕೊಡೋದಕ್ಕೆ. ಅಮ್ಮ, ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗೋದಾದರೆ ಅಗತ್ಯವಾಗಲಿ ಬಿಡಿ. ಬನ್ನಿ ರಾಯ್ರೆ. ಸ್ಟುಪಿಡ್ ತಳಿ. ಒಳ್ಳೆ ತಮಾಷೆ ಮನುಷ್ಯ. ಓಹೋ, ಅವರೇ ಕಾಳು ಪಿಟ್ಟು. ತುಳಸಿ ಸೂಪರಮ್ಮ. ದತ್ತಣ, ಕಾರಲ್ಲಿ ಬೇರೆ ಹೋಗ್ಬೇಕು ಅಂತೀಯಾ? ಅವರೇ ಕಾಳು ಪಿಟ್ಟು ತಿಂತಾ ಇದ್ದೀಯಾ? ಸ್ವಲ್ಪ ಹುಷಾರಾಗಿರು. ಲೇ, ಗೊತ್ತು ಕಣ, ನಿನ್ಗಿಂತ ಹೆಚ್ಚಾಗೆ ನಾನು ಓಡಾಡಿದ್ದೀನಿ. ಏನು ಬೇಗ್ರೆ, ಹಾಗೆ ನಡೀತಿದೆ ನಿಮ್ಮ ಬುಕ್ ಸ್ಟೋರು? ಚೆನ್ನಾಗಿ ನಡೀತಾ ಇದೆ. ನೀವೊಂದ್ಸಲ ಬಂದು ಹೋಗಬೇಕು. ನನಗೂ ಬಹಳ ದಿವಸದಿಂದ ಬರಬೇಕು ಅಂದ್ಕೊಂಡೇ ಇದ್ದೆ. ಆದರೆ ಈ ಪಂಚಾಯಿತಿ ಆ ಪಂಚಾಯಿತಿ ಅಂದ್ಕೊಂಡು ತುಂಬ ಬ್ಯುಸಿ ಆಗಿಬಿಟ್ಟೆ ನೋಡಿ, ಬರೋದಕ್ಕೆ ಆಗಲಿಲ್ಲ. ಸೀನಿಯರ್ ಸಿಟಿಸನ್ಸ್ ಕ್ಲಬ್ಗೆ ಇಯರ್ಲಿ ಮೆಂಬರ್ಶಿಪ್ ಇರುತ್ತೆ ಅಂತ ಹೇಳಿದ್ನಲ್ಲ, 1500 ರೂಪಾಯಿ ತಂದಿದ್ದೀರಿ ತಾನೆ? ಸೀನಿಯರ್ ಕ್ಲಬ್ಬ? ಏನದು 1500? ಯಾತಕ್ಕದು?
ಅಣ್ಣನ ಮರ್ವಿನ್ ವಿಚಾರನ ಇನ್ನು ಹೆಚ್ಚು ದಿನ ಗುಟ್ಟಾಗಿಡಕ್ಕಾಗೋದಿಲ್ಲ ಅನ್ಸುತ್ತೆ. ಹಲೋ. ಹಾಯ್ ಸರ್. ಹಾಯ್. ನನ್ನ ಹೆಂಡತಿ ನಿಮ್ಮ ಅದಕ್ಕೆ ಫ್ರೆಂಡ್ ಅಂತ ಕೇಳಿ ತುಂಬ ಖುಷಿ ಆಯ್ತು ಸರ್. ಆ್ಯಕ್ಚುಲಿ ನಾನು ನಿಮ್ಮನ್ನು ಯಾಕೆ ಕರೆದೆ ಅಂತಂದರೆ ಊಟಕ್ಕೆ ಕೇಟ್ರಿಂಗಿಗೆ ಹೇಳಿದ್ವಿ, ಅವ್ರು ಕಳಿಸಿರೋ ಜನ ಸಾಕಾಗ್ತಿಲ್ಲ. ಸೊ ಐ ವಾಂಟ್ ಟು ಪಿಕ್ ಅಪ್ ಅ ಟ್ರೇ ಆ್ಯಂಡ್ ಸರ್ವ್ ಅ ವೆಲ್ಕಮ್ ಡ್ರಿಂಕ್. ಸರ್ ನಾನು ಕಮ್ ಆನ್ ಕ್ವಿಕ್, ಊಟಕ್ಕೆ ಟೈಮ್ ಆಗಿಬಿಡುತ್ತೆ. ಹರಿ ಅಪ್, ಮೇಕ್ ಶೂರ್ ಎವ್ರಿ ಒನ್ ಗೆಟ್ಸ್ ಇಟ್. ಸಿರಿ, ಯಾಕೆ ಟೆನ್ಷನಲ್ಲಿದೆಯಾ? ಏನಿಲ್ಲ ಪೂರ್ಣಿ, ನಿಂಗೆ ತಿನ್ನೋಕೇನಾದರೂ ಬೇಕಿತ್ತಾ? ಸರ್. ವಾಟ್ ಈಸ್ ದಿಸ್ ಸಮರ್ಥ್? ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಪರವಾಗಿಲ್ಲ ಸರ್. ನೀವು ನಮ್ಮ ಗೆಸ್ಟು, ಅದಲ್ಲದೆ ನನ್ನ ವೈಫ್ಗೆ ನಿಮ್ಮ ವೈಫ್ ಫ್ರೆಂಡು ಕೇಳಿ ಖುಷಿ ಆಯಿತು. ಬಿಡಿ ಇದು. ಆಶಾ ಬನ್ನಿ. ತವ್ರ ಮನೆ ಶಾಸ್ತ್ರ ಮಾಡಿಸ್ಬೇಕು, ಯಾರ ಕೈಯಲ್ಲಿ ಮಾಡಿಸೋದ್ರ ಇರೇ? ಆಗಲೇ ಹೇಳಿದ್ನಲ್ಲ, ನಮ್ಮ ಪೂರ್ಣಿಗೆ ತವ್ರ ಮನೆ ಇದೆ. ಅಲ್ಲಮ್ಮ, ಈ ಶಾಸ್ತ್ರಕ್ಕೆ ದಂಪತಿಗಳು ಬೇಕಾಗುತ್ತಲ್ಲಮ್ಮ? ಸಿರಿ, ಸಮರ್ಥ್, ನೀವೇ ಮಾಡಿ. ಪುರೋಹಿತರು ಏನು ಮಾಡಬೇಕು ಅಂತ ಹೇಳ್ತಾರೆ, ನೀವೇ ಮಾಡಿ. ಅಮ್ಮ, ಒಂದು ನಿಮಿಷ ತಾಯಿ, ನಿನ್ನ ಕೈ ನೀಡಮ್ಮ. ಎರಡು ಕೈ. ಶ್ರೀಮಂತ ಮಾಡೋದು ತವ್ರ ಮನೆಗೆ ಹೆರಿಗೆಗೆ ಅಂತ ಕರ್ಕೊಂಡೋಗೋದಕ್ಕೆ. ನೀವು ತವ್ರ ಮನೆಯವ್ರ ಥರ ಪೂರ್ಣ್ಯಮ್ಮನ ದೇವ್ರ ಮನೆಗೆ ಕರ್ಕೊಂಡೋಗಿ ಒಂದು ಪ್ರದಕ್ಷಿಣೆ ಮಾಡಿಸಿ ನಮಸ್ಕಾರ ಮಾಡಿಸಿ.
ಮೇಡಮ್ ಇದು ನಮ್ಮ ಕೆಫೆಯ ಎಲ್ಲ ಸ್ಟಾಫ್ ಪರವಾಗಿ. ಇದೆಲ್ಲ ಯಾಕೆ? ಥ್ಯಾಂಕ್ ಯು. ಊಟ ಮಾಡ್ಕೊಂಡು ಹೋಗಿ. ಮಾಡ್ಕೊಂಡೇ ಹೋಗ್ತೀವಿ ಮೇಡಮ್. ಪುಣ್ಯ ಸುಸ್ತಾಗಿರ್ತೀಯ, ಊಟದ ವ್ಯವಸ್ಥೆ ಮಾಡಿಸ್ಲಾ? ರೀ, ಎಲ್ಲರ ಜೊತೆ ಫೋಟೋ ತಗೊಂಡಾಯ್ತು, ಆದರೆ ಇನ್ನು ಫ್ಯಾಮಿಲಿ ಫೋಟೋನೇ ತಗೊಂಡಿಲ್ವಲ್ಲ. ಅಭಿ, ಚಿಕ್ಕಮ್ಮ, ನಿಧಿ ಬನ್ನಿ. ಪೂರ್ಣಿ, ನನ್ನ ತಮ್ಮನ ಬಿಟ್ಟು ಫ್ಯಾಮಿಲಿ ಫೋಟೋ ಹೇಗಾಗುತ್ತೆ? ಬನ್ನಿ, ನೀವಿಬ್ಬರು ಚಿಕ್ಕಪ್ಪನ ಆಶೀರ್ವಾದ ತಗೊಳ್ಳಿ. ರೆಡಿ? ಹಾಂ, ಒಂದು ನಿಮಿಷ. ಪಾಪಮ್ಮ, ರಾಮಣ್ಣ, ಆಶಾ, ಗೀತಾ ಬನ್ನಿ. ಅರೆ, ನೀವು ಮನೆಯವರಲ್ವಾ? ಬನ್ನಿ ಬನ್ನಿ. ಸರಿ, ರೆಡಿ? ಒಂದು ನಿಮಿಷ. ಮಾವ, ನೀವಿಲ್ಲಿ ನಿಂತ್ಕೊಳ್ಳಿ. ಅವಿನಾಶ್ ಸರ್, ಬರ್ತೀನಿ. ಬಂದೆ. ಅಯ್ಯ, ಈ ದಿನಕ್ಕಾಗಿ ಎಷ್ಟು ವರ್ಷಗಳಿಂದ ನಾನು ಕಾಯ್ತಿದ್ನು. ಚಿಕ್ಕ ಯಜಮಾನರು ನಿಮ್ಮ ಥರನೇ ಬಟ್ಟೆ ಹಾಕ್ಕೊಂಡ್ರು, ನಿಮ್ಮ ಹತ್ರನೇ ಪಂಚನ ಉಡ್ಸ್ಕೊಂಡ್ರು, ನಿಮ್ಮ ಪಕ್ಕದಲ್ಲೇ ನಿಂತು ಫೋಟೋನೂ ತೆಗೆಸ್ಕೊಂಡ್ರು. ಇಷ್ಟು ವರ್ಷದ ನೋವು ತೀರೋ ಕಾಲ ಬಂತಯ್ಯ. ಮುಗೀತಾ? ಇಲ್ಲಿಂದ ಹೊರಡ್ಬೋದಾ? ನನಗೆ ಇವ್ರ ಮನೆ ಅಂತ ಗೊತ್ತಿರೋ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಇದು ನಿಮ್ಮ ಬಾಸ್ ಮನೆ ಅಂತ ನನಗೂ ಗೊತ್ತಿರಲಿಲ್ಲ ಸಮರ್ಥ್. ಐ ಆಮ್ ರಿಯಲಿ ಸಾರಿ. ಆದರೆ ಅವ್ರ ತಮ್ಮ ನಿನ್ನ ಹತ್ರ ಯಾಕೆ ಎಲ್ರಿಗೂ ಜ್ಯೂಸ್ ಕೊಡೋದಕ್ಕೆ ಹೇಳಿದ್ರು? ಈಗ ಅದನ್ನು ನಿನಗೆ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೋಬೇಕಾ ನಾನು? ಬೇಡ. ಬಟ್ ಈ ಥರ ಸಿಚುವೇಶನ್ ಬಂದಾಗ ಸ್ಮಾರ್ಟ್ ಆಗಿ ನೋ ಅನ್ನೋದನ್ನ ಕಲಿಬೇಕು ಕಣೋ ನಾವು. ನೀನಿಲ್ಲಿ ಅವ್ರ ಗೆಸ್ಟು, ಎಂಪ್ಲಾಯ್ ಅಲ್ಲ. ಇದು ಅವ್ರಿಗೂ ಗೊತ್ತಿರಬೇಕು, ನಿನಗೂ ಗೊತ್ತಿರಬೇಕು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನಗಿವಾಗ ಯಾರ ಪ್ರವಚನ ಕೇಳೋದಕ್ಕೆ ಮೂಡಿಲ್ಲ. ನನಗೆ ಇಲ್ಲಿರಕ್ಕೆ ಆಗ್ತಾ ಇಲ್ಲಮ್ಮ. ಇನ್ನು ಎಷ್ಟೊತ್ತಿರ್ಬೇಕಿಲ್ಲಿ?
ಇನ್ನೊಂದು ಸ್ವಲ್ಪ ಹೊತ್ತು ಸಮರ್. ನೋಡಿದ್ಯಲ್ಲ ನಾವು ಬಂದಿದ್ದಕ್ಕೆ ಪೂರ್ಣಿ ಎಷ್ಟು ಖುಷಿ ಪಟ್ಲು ಅಂತ. ನನ್ನ ಬಿಟ್ರೆ ಅವಳಿಗೆ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ ಸಮರ್. ಮೊದಲು ಅವಳನ್ನ ಊಟಕ್ಕೆ ಕಳಿಸಿ ಆಮೇಲೆ ನಾವು ಹೊರಡೋಣ, ಸರಿನಾ? ಅಲ್ಲಿ ತಾತನ ಮಾತು ಕೇಳಬೇಕು, ಇಲ್ಲಿ ನಿನ್ನ ಮಾತು ಕೇಳಬೇಕು. ಬರೀ ಮಾತು ಕೇಳೋದೇ ಆಗೋಯ್ತು ನನ್ನ ಜೀವನ. ಸಮರ್, ಅಮ್ಮೋರೆ, ಬೆಳಗಿಂದ ನೀವೇನು ತಿಂದಿಲ್ಲ, ಜ್ಯೂಸ್ ಏನಾದರೂ ತರಲ? ಜ್ಯೂಸ್ ಜೊತೆಗೆ ಸ್ವಲ್ಪ ವಿಷಾನೂ ಹಾಕ್ಕೊಡು. ಬಿಡ್ತು ಅನ್ನಿ ಅಮ್ಮ, ನನ್ನ ಹಳ್ಳಿಯಿಂದ ಕರೆಸಿ ಕೆಲಸ ಕೊಟ್ಟಿದ್ದೀರಾ, ನನ್ನ ಕಷ್ಟದಲ್ಲಿ ಕೈ ಹಿಡ್ದಿದ್ದೀರಾ. ನಿಮಗೋಸ್ಕರ ಏನು ಬೇಕಾದರೂ ಮಾಡೋಳು ನಾನು. ನಿಮಗೆ ವಿಷ ಕೊಡ್ತೀನ? ಸರಿ, ದಾರಿ ಬಿಡು. ಏನಾಯ್ತು ಇವ್ರಿಗೆ ಇದ್ದಕ್ಕಿದ್ದ ಹಾಗೆ?